ಏನು ಹೇಳಿದ್ರು ಗೊತ್ತಾ, ನಾನು ಹೇಳ್ತಿರೋದಲ್ಲ ಅವ್ರು ಹೇಳಿತ್ತು. ಹೇಳಿ ಸರ್. ಅದೇ ಪ್ರೀವಿಯಸ್ ಸಿನಿಮಾ ಏನಾದ್ರು ನೋಡ್ಕೊಂಡು ದೊಡ್ಡ ಟಿಕೆಟ್ ಕೊಟ್ಟಿದ್ರೆ ಓಕೆ, ಕದ್ದಿದ್ರೆ ಓಕೆ ಸರ್, ಆರೋಪ ಮಾಡೋದು ನಂಬೋದು. ಇವರು ಹೆಂಗ್ ಸರ್ ಆರೋಪ ಮಾಡ್ತಾರೆ ಅಂತ ಕೇಳಿದ್ರಿ, ಅದು ಉತ್ತರ ಅವರೇ ಹೇಳ್ತಾ ಇದ್ದಾರೆ. ಮೀಡಿಯಾನೇ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಮಾತಾಡಿ ಅವ್ರಿಗೆ ಓಪನ್ ಆಗಿ ಹರ್ಟ್ ಮಾಡಕ್ ನಮಗೂ ಇಷ್ಟ ಇಲ್ಲ, ಅಂದ್ರೆ ಆ ಲೆವೆಲ್ಗೆ ಹೋಗೋದು ಬೇಡ ಅಂತ. ಇಲ್ಲ ಸರ್, ಕಾಮನ್ ಸೆನ್ಸ್ ಅದು ಅಲ್ಲ. ಈಗ ಕಷ್ಟಪಟ್ಟು ಬರೆದ್ಬಿಟ್ಟು ಏನೋ ಐಡಿಯಾ ಎಲ್ಲ ಕ್ರ್ಯಾಕ್ ಮಾಡಿ ಮಾಡ್ಬಿಟ್ಟಿದ್ರೆ ಓಕೆ. ಗೂಗಲ್ ಅಲ್ಲಿ ಇರೋದನ್ನ ತಗೊಂಡ್ಬಂದ್ಬಿಟ್ಟು ನನ್ನ ಕತೆ ಆಯ್ತು, ನಿಮ್ ಗೂಗಲ್ ಕತೆನೇ ನಾನೇನಾದ್ರು ಎತ್ಕೊಂಡಿದ್ರೆ ಅದು ಗೂಗಲ್ ಕತೆನೇ ಎತ್ಕೊಂಡಿದ್ರು ಕೇಳಿ. ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇದಾಗಿಲ್ಲ, ಸ್ಕ್ರೀನ್ ಪ್ಲೇ ಏನಿಲ್ಲ, ಡೈಲಾಗ್ ಏನೋ ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನಿದೆ ಸೀನ್ಸ್ ಏನಿಲ್ಲ, ಮತ್ತೆ ಏನ ಇದೆ. ಅಲ್ಲ ಚೆನ್ನಾಗಿದೆ ಸರ್, ಅದೇನೋ ಕೃತಿ ಚೌರಿ ಫಸ್ಟ್ ಟೈಮ್ ಕೇಳಿದ್ದು ನನಗೆ, ಯಾಕಂದ್ರೆ ನನಗೆ ಅಷ್ಟೊಂದು ಕನ್ನಡ ಎಲ್ಲ ಬರಲ್ಲ. ಇನ್ಫ್ಯಾಕ್ಟ್ ನಮಗೆ ನಾಗಭೂಷಣ್ ಒಂದು ಹೇಳಿದ್ರು, ನಾಗಭೂಷಣ್ ನಮ್ಮ ಅವರು ಫೋನ್ ಮಾಡ್ಬಿಟ್ಟು ಏನು ಡಾರ್ಲಿಂಗ್ ಇದು ಏನಿದು ಹಿಂಗೆಲ್ಲ ಮಾಡ್ತಾವ್ರೆ ಅವ್ರಿಗೆ ಹೇಳ್ಬಿಡಿ ಏನೋ ಹೇಳಿದ್ರು ಸರಿ. ನನಗೆ ಏನೋ ನನಗಿನ್ನೂ ಆ ಥರ ಬೌದ್ಧಿಕ ದಾರಿದ್ರ್ಯ ಬಂದಿಲ್ಲ ಅಂತ ಅಂದರು. ಈಗ ಏನೋ ಚೆನ್ನಾಗಿದೆ, ಒಂದ್ಸರಿ ಹೇಳಿ, ಒಂದ್ಸಲಿ ಇದು ಕಳಿಸ್ಬಿಡಿ ನನಗೆ, ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ, ಹೇಳ್ತೀನಿ ಇದನ್ನ ಅಂತ ಹೇಳಿದ್ದೆ. ಅಲ್ಲ ಅದು ಅರ್ಥ ಆಗಲ್ಲ ಸರ್ ನಮಗೆ. ಅಲ್ಲ ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗಲೂ ಸಿಂಪಲ್ ಕತೆ, ಸಿಂಪಲ್ ವಿಷಯ. ಇನ್ನು ಡೈಲಾಗ್ಸ್ ಸಿಂಪಲ್ ಆಗಿರುತ್ತೆ ನನಗೆ. ನಾನು ಅಷ್ಟೊಂದು ಕನ್ನಡ ಏನು ಹೇಳ್ತೀರ ಕೃತಿ ಗೀತಿ ಆ ಥರದ್ದೆಲ್ಲ ನನಗೆ ಬರಲ್ಲ. ನಾರ್ಮಲ್ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ ಸರ್. ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ. ಆ್ಯಂಡ್ ತುಂಬ ಆಗಲೇ ಹೇಳ್ತಾನೆ, ನನ್ನ ಕೆರಿಯರಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕಲೆಕ್ಷನ್ ಆಗ್ಬೋದು, ಎಲ್ಲ ವಿಷಯದಲ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರೂ ಕೇಳ್ತಾ ಇರೋದು ಅಂದರೆ ದುರಂಧರ ಅಪೋಸಿಟ್ ಬರ್ತಾ ಇದ್ದೀವಿ ಹೆಂಗೆ ಏನು ಅಂತ ಹೇಳ. ನನಗೆ ಒಂದೇ ನಂಬಿಕೆ ಇದ್ದಿದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತದೆ. ಬಟ್ ನಮಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಪಾಡಿಗೆ ಆ ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋ ತೆಗೆದು ನೋಡಿದೆ. ಒಂದು 23 ಫಾಸ್ಟ್ ಫೀಲಿಂಗ್ ಬೆಂಗಳೂರಲ್ಲೇ ಇತ್ತು. ಈ ಟೆನ್ಷನಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ನೋವಾಗುತ್ತಲ್ಲ, ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ಮಾಡಿದಾಗ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಯಾವಾಗ ಇದು ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅದ್ರಲ್ಲಿ ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಹಾಕ್ಬಿಡ್ಲಿ, ಕೊಡೋದೆಲ್ಲ ಮುಗಿಸ್ಬಿಡ್ಲಿ ಅಂತ ವೇಟ್ ಮಾಡಿ ತಡ್ಕೊಂಡು ಇಷ್ಟು ದಿನ ಆದಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನನಗೆ ಮತ್ತೆ ಬಂದಿರೋದು. ಇಲ್ಲ, ಅದೆಲ್ಲ ಮಾತುಕತೆ ಆಗ್ತದೆ. ಥಿಯೇಟರ್ ವಿಸಿಟ್ ಏನು, ನಾನು ಮೈಸೂರು ಒಂದ್ಸಲಿ ಹೋಗಿದ್ದೆ, ಮತ್ತೆ ಅದು ವಿಸಿಟ್ಸ್ ಇನ್ನೂ ಹೋಗಿಲ್ಲ. ಅಲ್ಲ, ನವರಂಗಿಗೆ ಹೋಗಿದ್ದೆ ನಾನು ಒಂದ್ಸರಿ. ನವರಂಗಿಗೆ ಫುಲ್ ಹೌಸ್ ಆಗಿತ್ತು, ಮುಂದೆ ನಾವು 4-5 ಸೀಟ್ ಖಾಲಿ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಒಬ್ಬನೇ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೆ. ಫಸ್ಟ್ ಹಾಫ್ ಫುಲ್ ನೋಡಿದೆ, ಫುಲ್ ಎಂಜಾಯ್ ಮಾಡ್ತಿದ್ರು. ಹಂಗೆ ನೋಡ್ಕೊಂಡು ಬಂದ್ಬಿಟ್ಟೆ. ಈ 3ಗೆ ಲಾಸ್ಟ್ ಅಂತ ಹೇಳಿದೆ ಆಲ್ರೆಡಿ ಟ್ರೈಲರಲ್ಲೇ. 4 ಈಗ ಇಷ್ಟೊಂದು ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿರೋದ್ರಿಂದ 4 ಏನಾದ್ರು ನಿರೀಕ್ಷೆ ಮಾಡ್ಬೋದು? ಅಲ್ಲ, 4 ಅದೇ ರಾಘವೇಂದ್ರ ನಾಯ್ಕ ಅವ್ರು ಮತ್ತೆ ಬಂದು ನನಗೆ ಕತೆಗೆ ಕೊಟ್ಟರೆ ಖಂಡಿತವಾಗ್ಲೂ 4 ಮಾಡ್ತೀನಿ. ಅಥವಾ ಗೂಗಲಲ್ಲಿ ಹೇಳ್ತೀನಿ, ಒಂದು ಹುಡುಕಿ ಸರ್, ಹುಡುಕ್ಬಿಟ್ಟು ಕೊಡಿ ಅಂದರೆ ಲೈನು ಕೊಟ್ಟ ಮೇಲೆ 4 ಖಂಡಿತವಾಗ್ಲೂ ಮಾಡ್ತೀನಿ. ಅಲ್ಲ, ಅದು ಸೀರಿಯಸ್ ನೋಡಿ ಹೇಳ್ತಾ ಇರೋದು ಸರ್. ಅಲ್ಲ ಅಂದರೆ ನಾನು ಸಾಫ್ಟ್ ಅಲ್ವಲ್ಲ, ತುಂಬ ಸಾಫ್ಟ್ ನಾನು. ಅವ್ರು ಅನ್ಕೊಂಡ್ಬಿಟ್ಟವ್ರೆ ನಾನೇನು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ನಾನು ಏನಂದ್ರೂ ರಿಯಾಕ್ಟ್ ಮಾಡೋ, ಸುಮ್ಮನೆ ಬಿಟ್ಟಕ್ಕಂತ ಹೋಗ್ತಾ ಇರ್ತೀನಿ ನಾನು. ರಿಯಾಕ್ಟ್ ಮಾಡಲ್ಲ ಅನ್ಕೊಂಡ್ಬಿಟ್ಟು ಇದು ಬೇರೆ ಥರ ಏನೋ ವರ್ಕೌಟ್ ಆಗುತ್ತೆ ಅಂತ ನೋಡಿದ್ದಾರೆ, ಅದು ಉಲ್ಟಾ ಹೊಡೆದಿದೆ. ತುಂಬಾ ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಅವ್ರ ಮನೇಲಿ. ಕೃಷ್ಣ ಯೂಶಲಿ ತುಂಬಾ ಕ್ವೈಟ್, ಏನು ಮಾತಾಡಲ್ಲ, ಅಂದ್ರೆ ಪ್ರೆಸ್ ಮೀಟ್ ಅಲ್ಲೆಲ್ಲ ಇಷ್ಟೆಲ್ಲ ಓಪನ್ ಆಗಿ ಹಿಂಗ್ ಬಂದು ಮಾತಾಡೋದು ನಾನೇ ನೋಡಿಲ್ಲ. ಸೊ ನಾನೆಲ್ಲ ಅವ್ರಿಗೆ ನಾನು ಹೇಳಲ್ಲ, ಹೆದರ್ತೀನಿ, ಯಾಕೆ ಬೇಕು ಅಂತ. ನಾನು ಮಾತಾಡಲ್ಲ ಸರ್. ಅಲ್ಲ, ಲೀಗಲ್ ಲೆಸನ್ ಮ್ಯಾಮ್, ನೀವು ಲೇಟಾಗಿ ಬಂದ್ರಿ, ನೀವು ಆಕ್ಚುಲಿ ಸ್ವಲ್ಪ ಅರ್ಲಿ ಬಂದಿರಿ, ಫುಲ್ ಗೊತ್ತಾಗಿರೋದು. ಆಕ್ಚುಲಿ ಅದು ಬಿಗ್ಗೆಸ್ಟ್ ಜೋಕ್ ಇತ್ತು ನಿಮಗೆ, ನೀವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ರಿ. ಇನ್ನೊಂದ್ಸಲ ಹೇಳ್ಬೇಕಾ? ಆಮೇಲೆ ಹೇಳ್ತೀನಿ, ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೀಗಲ್ ಲೆಸನ್ ಏನಿಲ್ಲ ಮೇಡಮ್. ನಾನು ಯಾವ ಕತೆನೂ, ಈಗ ನಾನು ಮಾಡೋ ಕತೆ ಯಾವುದೂ ರಿಜಿಸ್ಟರ್ ಮಾಡಲ್ಲ, ಆಯ್ತಾ? ನಾನೇನೋ ಕತೆ ಮಾಡ್ಬೋದು ಯಾರಿಗೂ ರಿಜಿಸ್ಟರ್ ಮಾಡಲ್ಲ. 1. 2ನೇ, ನನ್ನ ಕತೆ ನಾನು ಯಾರಿಗೂ ಹೇಳಲ್ಲ. 2, ನನ್ನ ಕಲಾವಿದರಿಗೆ ನನ್ನ ಕತೆಗಳು ಹೇಳಲ್ಲ. ನೀವು ಯಾರನ್ನಾರು ಕೇಳಿ, ನಮ್ಮ ಕ್ಯಾಮ್ರಾಮನ್ನು ಶೂಟಿಂಗ್ ಇಂದ ಅವ್ರ ಕತೆ ಹೇಳಿದ್ದೀನಿ ನಾನು ಹೇಳಲ್ಲ. ಯಾಕಂದ್ರೆ ನನಗೆ ಒಬ್ಬರನ್ನ ಡಿಸ್ಕಸ್ ಮಾಡಿಕೊಂಡು ಅವ್ರ ಹತ್ರ ಒಪಿನಿಯನ್, ಇವ್ರ ಹತ್ರ ಒಪಿನಿಯನ್ ನಾನು ಜನರಲಿ ನಾನು ಮಾಡಲ್ಲ. ನನಗೇನು ಅನ್ಸುತ್ತೆ ನಾನು ಬರೀತೀನಿ, ನನ್ನ ಪಡೆಗೆ ಶೂಟಿಂಗ್ ಮಾಡ್ಬಿಡ್ತೀನಿ ನಾನು. ಅದು ನನ್ನ ಜನರಲ್ ಕೆಲಸ ಮಾಡಿರೋದು. ಅಲ್ಲ, ಅವರು ನಾವೆಲ್ಲ ಸೇರಿರ್ತಾರೆ ಮಾಡೋದು. ಅವರು ಓಕೆ ಅನ್ಬೇಕಲ್ಲ, ನಾನೇನೋ ಒಂದಷ್ಟು ನೆನಗಳು ಹೇಳ್ತಾ ಇರ್ತೀನಿ, ಚೆನ್ನಾಗಿಲ್ಲ, ಡಬ್ಬ ಥರದ್ದು ಅದಿದೆ ಅಂತೆಲ್ಲ ಹೇಳೋದೇ ಅವರು. ಸೊ ನಮ್ಮ ಕ್ರಿಟಿಕ್ ಇವರೇ.
ನೀವು ಬಾಸ್ ಓಕೆ ಅಂತಂದ್ರೆ ಕತೆ ಯಾರು ಹೇಳಲ್ಲ, ಡೈರೆಕ್ಟ್ ಪ್ರೆಸೆಂಟೇಷನ್ ಟು ಆಡಿಯನ್ಸ್. ಅದೇ ಪ್ರಾಬ್ಲಮ್ ಸರ್, ಸಾಫ್ಟ್ ಕಾಪಿ 100%. ನಾನು ಇದೇ ಮಾಡಿಲ್ಲ 2 ದಿನ, ನನಗೆ ತುಂಬ ಹರ್ಟ್ ಆಗಿದೆ. ಯಾಕಂದರೆ ತುಂಬ ಜೆನ್ಯೂನ್ ಸಿನಿಮಾ ಮಾಡೋರು ನಾವು, ನೀವು ನೋಡಿದ್ದೀರಾ. ನಾವು ನಮ್ಮ ಎಂಟೈರ್ ಫಿಲಮ್ ಇದರಲ್ಲಿ ಕೆರಿಯರಲ್ಲಿ ಯಾರಾದರೂ ಬಂದು ಕೃಷ್ಣ ನನಗೆ ದುಡ್ಡನ್ನು ಮೋಸ ಮಾಡೋನೆ ಅಥವಾ ಇನ್ನೊಂದು ಮೋಸ ಮಾಡೋನೆ ಅಂತ ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾಡೋ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಅವ್ರು ಏನು ಪೇಮೆಂಟ್ ಇದೆ ಅದನ್ನು ಕೊಡ್ತೀವಿ. ಅದು ಪಬ್ಲಿಸಿಟಿ ಆಗ್ಬೋದು, ಇನ್ನೊಂದ್ರಾಗ್ಬೋದು, ಮತ್ತೊಂದ್ರಾಗ್ಬೋದು. ಯಾರು ನಮ್ಗೆ ಇದುವರೆಗೂ ನಮ್ಮ ಬೆರಳು ತೋರ್ಸೋಕೆ ನನ್ನ ಲೈಫಲ್ಲಿ ನಡ್ಕೊಂಡಿಲ್ಲ. ಯಾಕಂದರೆ ಆ ಎಥಿಕ್ಸು. ಆ್ಯಂಡ್ ನೀವು ಲಾ ಬಗ್ಗೆ ಮಾತಾಡಿದ್ರಿ. ನಮ್ಮ ತಂದೆ ಬಂದು ACP. ಸೊ ನಾನು ಹುಟ್ಟು ಬೆಳೆದಿರೋದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ. ಸೊ ನನಗೆ ನೋ ಪಾರ್ಕಿಂಗಲ್ಲೇ ನಾನು ಗಾಡಿ ನಿಲ್ಲಿಸಲ್ಲ. ನಾನು ನೋ ಪಾರ್ಕಿಂಗ್ ಇದೆ ನಾನು ಗಾಡಿ ನಿಲ್ಲಿಸಲ್ಲ. ಒನ್ ವೇ ಇದ್ರೆ ನಾನು ಹೋಗಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಲೈಫ್ನ ಡಿಸಿಪ್ಲಿನಾಗಿ ನಾನು ಬದುಕೊಂಡ್ಬಂದಿದ್ದೀನಿ. ಸೊ ಹಾಗಾಗಿ ಗೂಗಲಲ್ಲಿ ಕದ್ದು ಕತೆ ಮಾಡೋವಂಥ ಧೈರ್ಯ ನನಗಂತೂ ಇಲ್ಲ.